ಓಕೆ, ಈಗ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಎಷ್ಟು ಹುದ್ದೆಗಳನ್ನು ಈಗ ಭರ್ತಿ ಮಾಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಮತ್ತಷ್ಟು ಅಪ್ಡೇಟ್ಸ್ ಆನ್ ಅಶ್ವವೇಗ. ಒಂದಲ್ಲ ಎರಡಲ್ಲ 72,186 ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವ ನಿರ್ಧಾರವನ್ನು ಕರ್ನಾಟಕ ಸರ್ಕಾರ ಕೈಗೊಂಡಿದೆ. 72,186 ಹುದ್ದೆಗಳನ್ನು ಭರ್ತಿಗೆ ಸರ್ಕಾರ ಅನುಮೋದನೆ ಕೊಡ್ತಾ ಇದೆ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಯಾವೆಲ್ಲ ಹುದ್ದೆಗಳು ಖಾಲಿ ಇದ್ದಾವಲ್ಲ 2023-24ನೇ ಸಾಲಿನಿಂದ ಇಲ್ಲಿಯವರೆಗೆ ಖಾಲಿ ಇರುವ ಹುದ್ದೆಗಳನ್ನು ಈಗ ಭರ್ತಿ ಮಾಡಲಾಗುವ ಸಾಧ್ಯತೆ ಇದೆ. 40,009 ಹುದ್ದೆಗಳು ಇವು ವಿವಿಧ ಇಲಾಖೆಗಳಲ್ಲಿ ಭರ್ತಿ ಮಾಡಬಹುದು. ಕೃಷಿ, ಪಶುಸಂಗೋಪನೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ತೋಟಗಾರಿಕೆ, ರೇಷ್ಮೆ, ಮೀನುಗಾರಿಕೆ, ಸಹಕಾರ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಖಾತೆ, ಅದರ ಜೊತೆಗೆ ಜಲಸಂಪನ್ಮೂಲ ಇಲಾಖೆ, ಕಂದಾಯ ಇಲಾಖೆ, ಕಾರ್ಮಿಕ ಇಲಾಖೆ ಮತ್ತು ಇಂಧನ ಇಲಾಖೆ ಸೇರಿದಂತೆ ಲೋಕೋಪಯೋಗಿ ಇಲಾಖೆ ಸೇರಿ ಒಟ್ಟು 17 ಇಲಾಖೆಗಳ ನೇರ ನೇಮಕಾತಿಗೆ ಆದೇಶ ಹೊರಡಿಸಲಾಗಿದೆ. ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದಕ್ಕೂ ಕೂಡ ಮನ್ನಣೆ ಸಿಗಬಹುದು. ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇರುವ 32,172 ಹುದ್ದೆಗಳ ಭರ್ತಿಗೆ ನೇಮಕಾತಿಗೆ ಈಗಾಗಲೇ ಅನುಮತಿ ನೀಡಿದೆ ಆರ್ಥಿಕ ಇಲಾಖೆ. ನೇಮಕಾತಿಯಲ್ಲಿ ವಿಳಂಬವಾಗದಂತೆ ಸರ್ಕಾರ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಲಾಗಿದೆ. ದಿಸ್ ಇಸ್ ದ ನ್ಯೂಸ್. ಯಾವ ರೀತಿ ಡೆಡ್ಲೈನ್ ಇದೆ, ಏನೆಲ್ಲ ಕಂಡೀಷನ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮುಂದಿನ 2 ತಿಂಗಳಲ್ಲಿ ಎಲ್ಲ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗುತ್ತೆ. ಮುಂದಿನ 4 ತಿಂಗಳಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ಮಾಡಲೇಬೇಕು, ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲೇಬೇಕು. ಮುಂದಿನ 6 ತಿಂಗಳಲ್ಲಿ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು. ಅಭ್ಯರ್ಥಿಗಳಿಗೆ ಕಡ್ಡಾಯವಾಗಿ ನೇಮಕಾತಿ ಆದೇಶವನ್ನು ನೀಡಬೇಕು. ಕಡ್ಡಾಯವಾಗಿ ಅಂತ ಹೇಳಿದ್ರೆ ನೀಡಲೇಬೇಕು ಅಂತ ಅರ್ಥ. ಇದು ನೇಮಕಾತಿಗೆ ಇರುವಂಥ ಡೆಡ್ಲೈನ್. ಎಸ್, ದಿಸ್ ಈಸ್ ದ ನ್ಯೂಸ್ ಅಬೌಟ್ ಅಕ್ಯುಪೇಷನ್. ಉದ್ಯೋಗ ಏನ್ರಿ ಆಕ್ಯುಪೇಷನ್ ಮಾಡ್ತಿದ್ರಿ? ಏನು ಇಲ್ಲ ರೀ, ನಿರುದ್ಯೋಗ ಅಂತ ಹೇಳೋದೇ ಒಂದು ಉದ್ಯೋಗ ಆಗ್ಬಿಟ್ಟಿತ್ತು ಅಲ್ವಾ? ಅಂಥವರಿಗೆ ಖಂಡಿತವಾಗ್ಲೂ ಇದು ಸಹಾಯ ಆಗೇ ಆಗುತ್ತೆ, ಆಸರೆ ಆಗೇ ಆಗುತ್ತೆ. ಎಷ್ಟೋ ದಿನಗಳ ಕನಸನ್ನು ಹೊತ್ಕೊಂಡಂಥವ್ರಿಗೂ ಕೂಡ ಆ ಕನಸು ನನಸಾಗುವ, ಈಡೇರಿಸಿಕೊಳ್ಳುವ ಕಾಲ ಬಂದಿದೆ. ಮತ್ತು ಸರ್ಕಾರವೂ ಕೂಡ ಈ ಅನುಮೋದನೆಯನ್ನು ಮಾಡುವ ಮೂಲಕ, ಆದೇಶವನ್ನು ಹೊರಡಿಸುವ ಮೂಲಕ ಒಂದಷ್ಟು ಸದಭಿಪ್ರಾಯವನ್ನು ಪಡೆಯುವಂಥ ಸಾಧ್ಯತೆಗಳು ಕೂಡ ಸಹಜವಾಗಿ ಇದ್ದೇ ಇರುತ್ತವೆ. ನನ್ನ ಸಹೋದ್ಯೋಗಿ ಲಕ್ಷ್ಮೀ ಬಾಗಲಕೋಟೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ. ಎಸ್ ಲಕ್ಷ್ಮಿ, ಈಗ ಉದ್ಯೋಗಗಳನ್ನು ಪಡಿಬೇಕು ಅಂತ ಇರುವಂಥ ಆಕಾಂಕ್ಷಿಗಳ ಸಂಖ್ಯೆ ಸಹಜವಾಗಿ ಜಾಸ್ತಿ ಇರುತ್ತೆ. ಆದರೆ ಒಟ್ಟು ಈಗ ಕಲ್ಯಾಣ ಕರ್ನಾಟಕ ಸೇರಿದಂತೆ 72,186 ಹುದ್ದೆಗಳನ್ನು ಭರ್ತಿ ಮಾಡುವ ಕಾರ್ಯಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇರೋದು ನಿಜಕ್ಕೂ ಕೂಡ ಸಿಹಿ ಸುದ್ದಿ. ನಿರುದ್ಯೋಗ ಪಟ್ಟದಿಂದ ಉದ್ಯೋಗವನ್ನು ತಮ್ಮದಾಗಿಸಿಕೊಳ್ಬೇಕು ಅನ್ನುವವರಿಗೆ ನಿಜಕ್ಕೂ ಕೂಡ ಇದು ಗುಡ್ ನ್ಯೂಸ್. ಇದರಲ್ಲಿರುವಂಥ ಕಂಡೀಷನ್ಸ್ಗಳಾಗಿರ್ಬೋದು, ಸವಾಲುಗಳಾಗಿರ್ಬೋದು ಮತ್ತು ಅರ್ಹತೆಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಹೊಸ ಮಾಹಿತಿಯನ್ನು ನಮಗೆ ನೀಡಬಹುದು? ಪ್ಲೀಸ್ ಗೋ ಹೆಡ್. ಸೂರ್ಯ, ಈಗ ನಾವು ಉದ್ಯೋಗ ಅಂತಂದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಉದ್ಯೋಗ ಇಲ್ಲದೆ ನಿರುದ್ಯೋಗಿಗಳಾಗಿದ್ದಾರೆ. ಆದ್ರೆ ಸರ್ಕಾರ ಈಗ ಹೊಸ ಸಿಎಂ ಅವರು ಯಾವಾಗ ತಮ್ಮ ಸಿಎಂ ಆಗಿ ಸ್ವೀಕಾರವನ್ನ ಮಾಡಿದ್ರು, ಅದಾದ ಬಳಿಕ ಈಗ ಒಂದಾದ ಮೇಲೆ ಒಂದ್ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇರುವಂತದ್ದು. ಮೊನ್ನೆ ಫ್ರೀ ಬಸ್ ಅನ್ನ ಮಾಡಿದ್ರು ವಿದ್ಯಾರ್ಥಿಗಳಿಗೆ, ಕೇವಲ ಹೆಣ್ಮಕ್ಳಿಗೆ ಇದ್ದಿದ್ದನ್ನ ಈಗ ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ಮಾಡಿದ್ರು. ಈಗ ಉದ್ಯೋಗಿಗಳಿಗೆ ಅಂದ್ರೆ ನಿರುದ್ಯೋಗಿಗಳಿಗೆ ಒಂದ್ ರೀತಿಯಲ್ಲಿ ಉದ್ಯೋಗದ ಅವಕಾಶ ಈಗ ಬೇಕಾಗಿತ್ತು. ಅವರಿಗೆ ಉದ್ಯೋಗ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಸದ್ಯಕ್ಕೆ ಮುಂದಾಗಿರುವಂತದ್ದು. ಇದು ಗುಡ್ ನ್ಯೂಸ್ ಅನ್ನೋದಕ್ಕಿಂತ ವಿದ್ಯಾರ್ಥಿಗಳ ಜೀವನಕ್ಕೆ ಒಂದ್ ರೀತಿಯಲ್ಲಿ ಆಧಾರ ಸ್ತಂಭ ಆಗ್ತಾ ಇದೆ. ಯಾಕೆ ಅಂತಂದ್ರೆ 72,186 ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡುವುದಕ್ಕೆ ಸರ್ಕಾರ ಈಗ ಮುಂದಾಗ್ತಾ ಇರುವಂತಹದ್ದು. ನಾವು ಗಮನಿಸ್ತಾ ಹೋದ್ರೆ ಈಗ 2023-24ನೇ ಸಾಲಿನಿಂದ ಇಲ್ಲಿಯವರೆಗೆ ಖಾಲಿ ಇರುವಂತಹ ಉದ್ಯೋಗಗಳಿಗೆ ಭರ್ತಿ ಮಾಡುವುದಕ್ಕೆ ಸರ್ಕಾರ ಮುಂದಾಗಿದೆ. ಆದ್ರೆ ಸಾಕಷ್ಟು
ಸಾಕಷ್ಟು ಜನ ಲಕ್ಷಾಂತರ ವಿದ್ಯಾರ್ಥಿಗಳು ಸರ್ಕಾರಿ ಉದ್ಯೋಗಕ್ಕಾಗಿ ಕಾತುರದಿಂದ ಕಾಯ್ಕೊಂಡು ಕೂತಿದ್ದಾರೆ. ನಾವು ಈ ಧಾರವಾಡ, ಹುಬ್ಳಿ ಜೊತೆಗೆ ಬೆಂಗಳೂರಿನ ಒಂದಷ್ಟು ಭಾಗಗಳಲ್ಲಿ, ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ನೋಡೋದಾದ್ರೆ ಅಂದ್ರೆ ವಿದ್ಯಾಭ್ಯಾಸ ಮುಗಿಸಿಕೊಂಡವ್ರಲ್ವಾ, ಅಂದ್ರೆ ಡಿಗ್ರಿ ಹೋಲ್ಡರ್ಸಿಗೆ ನೀವು ಹೇಳ್ತಾ ಇದ್ದೀರಿ ಅಲ್ವಾ ಲಕ್ಷ್ಮಿ? ಹೌದು ಹೌದು. ಎಸ್ ಓಕೆ ಓಕೆ, ಗೋ ಅಹೆಡ್. ಎಸ್, ಅಂದ್ರೆ ಸಂಪೂರ್ಣವಾಗಿ ಎಲ್ಲಾ ಉದ್ಯೋಗಗಳಿಗೆ, ಅಂದ್ರೆ ಕೇವಲ ಒಂದೇ ಅಂತ ಸೀಮಿತ ಇಲ್ಲ, ಎಲ್ಲಾ ಉದ್ಯೋಗಗಳ ನೇಮಕಾತಿಗೆ ಈಗ ಮುಂದಿನ 2 ತಿಂಗಳಲ್ಲಿ ಎಲ್ಲಾ ಉದ್ಯೋಗಗಳ ನೇಮಕಾತಿಗೆ ಅಧಿಸೂಚನೆಯನ್ನ ಹೊರಡಿಸಬೇಕು. ಅದಾದ ಬಳಿಕ 4 ತಿಂಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಕಡ್ಡಾಯವಾಗಿ ನಡೆಸಬೇಕು. ಅಂದ್ರೆ ಇಂತಿಷ್ಟು ಟೈಮ್ ಸಹ ಅವರಿಗೆ ನೀಡಿರುವಂತಹದ್ದು. ಅದಾದ ಬಳಿಕ ಮುಂದಿನ 6 ತಿಂಗಳಲ್ಲಿ ಆಯ್ಕೆ ಪ್ರಕ್ರಿಯೆ ಸಹ ಕಡ್ಡಾಯವಾಗಿ ಮಾಡಬೇಕು ಅನ್ನುವಂತಹದ್ದು ಅಭ್ಯರ್ಥಿಗಳಿಗೆ, ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅವರಿಗೆ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಸರ್ಕಾರವು ಈ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಂಡಿರುವಂತಹದ್ದು. ಒಟ್ಟಾರೆಯಾಗಿ 1 ವರ್ಷದೊಳಗಡೆ ಸರ್ಕಾರಿ ಉದ್ಯೋಗವನ್ನ ತಮ್ಮ ಮುಡಿಗೇರಿಸಿಕೊಳ್ಳುವುದಕ್ಕೆ ವಿದ್ಯಾರ್ಥಿಗಳಿಗೆ ಅಂದ್ರೆ ಆಕಾಂಕ್ಷಿಗಳಿಗೆ ಒಂದು ರೀತಿಯಲ್ಲಿ ಅವಕಾಶ ನೀಡಿರುವಂತಹದ್ದು. ಅಂದ್ರೆ ಈಗ ನೇರ ನೇಮಕಾತಿ ಅಂದ್ರೆ ಡೈರೆಕ್ಟ್ ಇಂಟರ್ವ್ಯೂ, ಅಂದ್ರೆ ಎಲ್ಲ ಅಧಿಸೂಚನೆಯನ್ನ ಕೊಟ್ಟಿರ್ತಾರೆ, ಅದಾದ ಬಳಿಕ ಪರೀಕ್ಷೆಯನ್ನ ನಡೆಸ್ತಾರೆ, ಪರೀಕ್ಷೆ ಆದ ಬಳಿಕ ಅವರಿಗೆ ಆಯ್ಕೆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸ್ತಾರೆ. ಥ್ಯಾಂಕ್ ಯು ಲಕ್ಷ್ಮಿ.